ಶಿವಮೊಗ್ಗ ಜಿಲ್ಲೆ ಎಲ್ಲಾ ತಾಲೂಕುಗಳು ಅವರು ಇಲ್ಲಿವರೆಗೂ ನೀವು ಒಂದು ಟೈರಿಗೆ ಬೆಂಕಿ ಇಟ್ಟಿಲ್ಲ. ನಾನು ಹೇಳುದು ಒಂದು ಆಕ್ರೋಶ ವ್ಯಕ್ತಪಡಿಸಿಲ್ಲ. ನಾವು ಗೋಮಾತೆಯನ್ನ ಪೂಜೆ ಮಾಡಿದ್ವಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ವಿ, ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಇದ್ದಂತಹ ಅಷ್ಟು ಕಾರ್ಯಕರ್ತರು, ಅಲ್ಲಿದ್ದಂತಹ ನೂರಾರು ಜನ ಸಾವಿರಾರು ಜನ ಕಾರ್ಯಕರ್ತರಿಗೆ ಆಕ್ರೋಶ ಇತ್ತು. ಈ ಸಾಬ್ರು ಹಿಂಗೆಲ್ಲ ಮಾಡ್ತಾ ಇದಾರೆ, ನಮ್ ಕೈಲಿ ಏನೋ ಆಗಲ್ವಾ, ನಮ್ ಕೈಲೂ ಆಗತ್ತೆ ಅಂತೇಳಿ ಅಂತ. ಆದ್ರೆ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನ ನಾವು ಮಂಡನೆ ಮಾಡಿದ್ರೆ ನೀವು ನಮ್ಗೇನೆ ಸಮೇತ ಒಬ್ಬ ನಿರ್ಬಂಧ ಇರುವಂತಹ ಕೆಲಸ ಮಾಡಿದ್ರೆ ಎಷ್ಟು ಸರಿ? ನೀವು ಹೇಳಿ ನಮ್ಮ ಜಿಲ್ಲಾ ನಿರ್ಬಂಧವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳ್ತಾ ನಮ್ಮ ಪ್ರತಿಭಟನೆ ಏನಕ್ಕೆ ಮೊನ್ನೆ ದಿನ ಶಿಕಾರಿಪುರದಲ್ಲಿ ಏನು ಗೋಕಳ್ಳತನ ಆಗಿತ್ತು, ಗೋಕಳ್ಳತನವನ್ನು ತಡೆಯೋಕ್ಕೆ ಹೋದಂತಹ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ಆಯಿತು. ಹಲ್ಲೆ ಆದಮೇಲೆ ಹಲ್ಲೆ ಮಾಡಿದವರು ಕೊಟ್ಟಂತಹ ಕಂಪ್ಲೇಂಟಿಗೂ ಕೇಸ್ ಆಗಿದೆ. ನಾವು ಕೊಟ್ಟಂತಹ ಕೇಸಿಗೂ ಹೊಡೆದುಬಿಟ್ಟು ಅವರೇ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಅದು ಕೇಸ್ ಆಗ್ತಾ ಇದೆ. ಆಗಲಿ, ಇವರು ಎಷ್ಟು ಕೇಸ್ ಮಾಡ್ತಾರೆ ಮಾಡಲಿ. ಆದರೆ ಈ ದಿನ ನಮ್ಮದೊಂದು ಆಗ್ರಹ ಇದ್ದಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಗೋಕಳ್ಳತನ ನಡೀತಾ ಇದೆ, ಎಗ್ಗಿಲ್ಲದೆ ಗೋಮಾಂಸ ಮಾರಾಟ ಆಗ್ತಾ ಇದೆ, ಎಗ್ಗಿಲ್ಲದೆ ಗೋಮಾಂಸದ ಹೋಟೆಲ್ಗಳು ನಡೀತಾ ಇದ್ದಾವೆ, ಕಸಾಯಿಖಾನೆಗಳು ಗಲ್ಲಿ ಗಲ್ಲಿಗೆ ಬರ್ತಾ ಇದ್ದಾವೆ. ಶಿವಮೊಗ್ಗ ಮಹಾನಗರದಲ್ಲಿ, ಶಿಕಾರಿಪುರದಲ್ಲಿ, ಭದ್ರಾವತಿಯಲ್ಲಿ ಅತಿ ಹೆಚ್ಚು ಕಸಾಯಿಖಾನೆಗಳು. ಮೊದಲಿದ್ದ ಒಂದು 2 ಇದ್ವು, ಈಗ ಒಂದು 25 ಆಗಿದ್ದಾವೆ. ಆದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಆಗ್ರಹ ಮಾಡಿದ್ದೀವಿ ಇವತ್ತು. ಏನು ಅಂತ ಅಂದರೆ, ತಕ್ಷಣ ನಿಮಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಇದೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿ. ಇದೊಂದು ಕಾರ್ಯಾಂಗದ ವ್ಯವಸ್ಥೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಾರ್ಯಾಂಗದ ವ್ಯವಸ್ಥೆ. ನೀವು ಕಾಂಗ್ರೆಸ್ಸಿಗೋಸ್ಕರ ಕೆಲಸ ಮಾಡೋರಲ್ಲ, ಯಾವುದೋ ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡೋರಲ್ಲ, ನೀವು ಇಡೀ ಸಮಾಜಕ್ಕೆ ಕೆಲಸ ಮಾಡಬೇಕಾದಂಥವ್ರು. ನೀವು ಯಾರ್ದೋ ಒಬ್ಬರ ವಿಷಯಕ್ಕೆ, ಯಾರ್ದೋ ಒಬ್ಬ ವ್ಯಕ್ತಿಗೋಸ್ಕರ ಕೆಲಸವನ್ನು ಮಾಡಬೇಡಿ. ನೀವು ಗೋಕಳ್ಳರನ್ನು ಹಿಡಿತಿದ್ದೀವಿ, ನಾವೇ ಹೇಳಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ, ಹಿಡಿದಿದ್ದೀರಾ. ಆದರೆ 2 ಕೆಳಕ್ಕೆ ಅವ್ನು ಸ್ಟೇಷನಲ್ಲೇ ಇಲ್ಲ, ವಾಪಸ್ ಆರಾಮ ಮನೆ ಹೋಗ್ತಾ ಇದ್ದಾನೆ. ಹಾಗಾಗಿ ನೀವು ಇಲ್ಲಿ ಗೋಹತ್ಯೆಯನ್ನು, ಗೋಕಳ್ಳತನವನ್ನು ನೀವು ಭಾಳ ಬಂದೋಬಸ್ತಾಗಿ ನೀವೇನಾದರೂ ಇದನ್ನು ನಿಲ್ಲಿಸ್ತೇ ಹೋದರೆ ಬಜರಂಗ ದಳ, ನಾನು ಹೇಳ್ತಾ ಇದ್ದೀನಿ, ರೋಡಿಗಿಳಿಬೇಕಾಗತ್ತೆ. ನಾವು ಇವಾಗ ಮಾಹಿತಿ ಕೊಡ್ತಾ ಇದ್ದೀವಿ, ನಾವೇ ಅಡ್ಡ ಹಾಕಿ ನಾವೇ ಹಿಡಿಬೇಕಾಗತ್ತೆ. ಆಮೇಲೆ ಮಾರಲ್ ಪೊಲೀಸು, ಆ ಪೊಲೀಸು, ಈ ಪೊಲೀಸ್ ಎಲ್ಲ ಹೇಳಂಗೇ ಇಲ್ಲ. ನೀವು ಎಷ್ಟೇ ಕೇಸ್ ಹಾಕ್ಸಿದ್ರು ಹಾಕಿಸ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಇನ್ನೊಂದು, ಮೊನ್ನೆ ದಿನ ಶಿಕಾರಿಪುರದೊಳಗಡೆ ನಮ್ಮದು ಮುಖ್ಯ ಆಗ್ರಹ ಇದ್ದಂಥದ್ದು. ಮೊನ್ನೆ ದಿನ ಶಿಕಾರಿಪುರದೊಳಗಡೆ ನಮ್ಮದು ಪ್ರತಿಭಟನೆ, ಯಶಸ್ವಿ ಪ್ರತಿಭಟನೆ, ಯಶಸ್ವಿ ಬಂದ್. ಇಡೀ ಶಿಕಾರಿಪುರ ತಾಲೂಕಿನ ಎಲ್ಲ ಜನರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದೆಲ್ಲ ಸಹಕಾರ ಆದ ಮೇಲೂ ಸಹ ನೀವು ನಮಗೆ ಅಲ್ಲಿ ಮುಖ್ಯ ಭಾಷಣಕಾರರಾಗಿ ಬರಬೇಕಾಗಿದ್ದಂತಹ ಶರಣ್ ಪಂಪೇಲ್ ಅವರನ್ನು ಏಕಾಏಕಿ ನೀವು ಯಾವುದೇ ನಮ್ಮ ಗಮನಕ್ಕೆ ತರದೆ ಮುನ್ನೆಚ್ಚರಿಕೆಯಾಗಿ ಸಂಘಟನೆಗೆ ತಿಳಿಸದೆ ನೀವು ಕಾರ್ಯಕ್ರಮ ಇದ್ದಂಥ 1 ಗಂಟೆ ಮುಂಚೆ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾರೆ. ಆ ಆದೇಶವನ್ನು ಪ್ರಶ್ನಿಸಿ ನಾವು ಇವತ್ತು ಆಗ್ರಹ ಪ್ರತಿಭಟನೆ ಮಾಡಿರುವಂಥದ್ದು. ಹಾಗಾಗಿ ನೀವು ಯೋಚನೆ ಮಾಡಿ, ನಮ್ಮ ಯಾವುದೇ ಮುಖಂಡರು ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಯಾವುದೇ ರೀತಿಯ ಕೋಮು ಪ್ರಚೋದನೆ ಭಾಷಣ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ಒಂದು ಭಾಷಣದಿಂದ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋದಿಲ್ಲ. ಯಾವುದೇ ಕಾರಣಕ್ಕೂ ಭಾಷಣದೊಳಗಡೆ ನಾವು ಇಲ್ಲಿನ ಸಮಾಜವನ್ನು, ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸಗಳನ್ನು ನಮ್ಮ ಭಾಷಣಕಾರರು ಯಾರೂ ಮಾಡಿಲ್ಲ. ಆದರೆ ಅಂತಹ ಭಾಷಣಕಾರರಿಗೆ ನಿರ್ಬಂಧ, ಭಾಷಣದಲ್ಲಿ ಕೊಚ್ಚಿ ಸಾಯಿಸ್ರಿ, ದಿನನಿತ್ಯ 5 ಗಂಟೆಗಳ ಕಾಲ 5 ಟೈಮ್ ನಮಾಜ್ ಏನು ಮಾಡ್ತಾ ಇದ್ದಾರೆ, ಮೈಕಲ್ಲಿ ಒದರ್ತಾ ಇದ್ದಾರೆ, ಅದರೊಳಗೆ ಹೇಳೋ ಅಂಥದ್ದು ಹಿಂದೂಗಳೆಲ್ಲ ಕಾಫಿರರು ಅಂತ. ಅವ್ರ ಮೇಲೆ ನಿಮಗೆ ಕಾನೂನು ಕ್ರಮ ಇಲ್ಲ, ಅವರಿಗೆ ರಾಜಾರೋಷವಾಗಿ ಮಾತಾಡೋಕೆ ಬಿಟ್ಟಿದ್ದೀರಾ, ಅದು ಭಾಷಣನೇ ಅಲ್ವಾ? ಮಸೀದಿಯಲ್ಲಿ ಮೌಲ್ವಿ ಹೇಳೋಂಥದ್ದು ಸಮೇತ ಭಾಷಣನೇ. ಅವ್ರ ಮೇಲೆ ಯಾವತ್ತಾದರೂ ಕಾನೂನು ಕ್ರಮ ತಗೊಂಡಿಲ್ಲ. ಆದರೆ ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಗಾರರಿಗೆ ನೀವು ಈ ರೀತಿಯ ನಿರ್ಬಂಧವನ್ನು ಹೇರೋದು ಯಾವುದೇ ಕಾರಣಕ್ಕೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಹಿಸೋದಿಲ್ಲ.